वामदेव मुखोद्भूतम नंदी गोत्राधिनायकम वृष्टिसूत्र कृतो वंदे मरुडाराध्यम जगद्गुरु सद्धर्म मुद्रीकर्तुं बद्धोत्साह सदैव यः सिद्ध संघ मणिसूयम सिद्धलिंगो जगद्गुरु। ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರುವ ಬಳ್ಳಾರಿ ಕಮಾರಚೇಡು ಕಲ್ಯಾಣ ಮಠದ ಮನ್ನಿರಂಜನ ಪ್ರಣವ ಸ್ವರೂಪಿ ಕಲ್ಯಾಣ ಸ್ವಾಮಿಗಳವರು, ಗುಡದೂರಿನ ನೀಲಕಂಠಾರ ತಾತನವರ, ನಾಗೇನಹಳ್ಳಿಯ ಚಾಮರಾಜ ಶರಣರ, ಪ್ರವಚನಕಾರರಾದ ವೇದಮೂರ್ತಿ ಪಂಡಿತ ಶಶಿಧರ ಶಾಸ್ತ್ರಿಗಳವರ, ಕಿರಣ್ ಕುಮಾರ್ ಗವಾಯಿಗಳವರ, ಶರಣಕುಮಾರ್ ಗವಾಯಿಗಳವರ, ತಬಲಾಜಿಯವರ, ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಸೇವಾ ಸಮಿತಿಯ ಎಲ್ಲ ಅಧ್ಯಕ್ಷರನ್ನು ಮೊದಲುಗೊಂಡು, ಷಡಕ್ಷರ ಸ್ವಾಮಿಯವರನ್ನು ಮೊದಲುಗೊಂಡು ಉಳಿದ ಎಲ್ಲ ಪದಾಧಿಕಾರಿಗಳ, ವೀರಶೈವ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಮಹಾಂತೇಶ್ ಅವರ, ಸಂಗಮೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಹಾವಿರಾಳ ಬಸಪ್ಪನವರ, ಈ ಭಾಗದ ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಶ್ರೀಮತಿ ಸುರೇಖಾ ಮಲ್ಲನಗೌಡರವರ, ಬಲಭಾಗದಲ್ಲಿ ಕೂತಂತಹ ನಮ್ಮ ಕಲ್ಯಾಣ ಸ್ವಾಮಿಗಳವರ ಮಾತೋಶ್ರೀಯವರ, ನಿರೂಪಕರೇ, ದಾನಿಗಳೇ, ಸತ್ಕಾರ ಮೂರ್ತಿಗಳೇ, ಆಗಮಿಸಿದ ಎಲ್ಲ ಭಕ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಪ್ರತಿನಿಧಿಗಳವರ, ವಿಶೇಷವಾಗಿ ಕಳೆದ 10-11 ದಿನಗಳಿಂದ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡ್ತಾ ಇರುವಂತಹ ಚಂದ್ರಮೌಳಿಯವರ ಮತ್ತು ಮಕ್ಕಳು ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳು ಸಿದ್ಧರು, ಜಗನ್ಮಾತೆ ಗೌರಿದೇವಿ, ನಿಮ್ಮೆಲ್ಲರ ಆರಾಧ್ಯ ಗುರುದೇವ ಲಿಂಗೈಕ್ಯ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಹಾರೈಸ್ತಕ್ಕಂಥವರಾಗಿದೆ. ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನ ಅಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನುವುದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. 90ನೆಯ ವಾರ್ಷಿಕ ಪುಣ್ಯ ಸ್ಮರಣೋತ್ಸವ ಮಹಾ ತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳವರದು ಬಳ್ಳಾರಿ ಮಹಾನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿಕೊಂಡು ಬಂದಿರತಕ್ಕಂಥದ್ದು. ಈ ವರ್ಷಕ್ಕೆ 90ನೆಯ ಪುಣ್ಯ ಸ್ಮರಣೋತ್ಸವ ನಂತರದಲ್ಲಿ ಮಾಘ ಮಾಸದಲ್ಲಿ 136ನೇ ಜಯಂತ್ಯುತ್ಸವ ನಡೀತು.
ನಿನ್ನೆ ದಿನ ಅಪ್ಪಣೆಯನ್ನ ಕೊಡಿಸಿದ್ರು ಸನ್ನಿಧಿಯವರು. ಬಳ್ಳಾರಿಯ ಜನ ಭಾಗ್ಯವಂತರು, ಪುಣ್ಯವಂತರು. ಸಾಮಾನ್ಯವಾಗಿ ಎಲ್ಲಿ ಪುಣ್ಯ ಸಿಗ್ತದ ಆ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡಿಕೊಂಡು ಬರತಕ್ಕಂಥದ್ದು ಪದ್ಧತಿ. ಆದ್ರೆ ಕೂತಲ್ಲಿಯೇ ಇದ್ದಲ್ಲಿಯೇ ಆ ಪುಣ್ಯ, ಆ ಕ್ಷೇತ್ರದ ಭಾಗ್ಯ ನಿಮ್ಮಲ್ಲಿಗೆ ಬಂದು ದರ್ಶನ ಕೊಡ್ತದಂದ್ರೆ ನಿಮ್ಮಂತ ಭಾಗ್ಯವಂತರು ಮತ್ತೊಬ್ರು ಇಲ್ಲ ಅನ್ನುವಂಥದ್ದು. ಯಾಕೆ ಮಾತನ್ನ ಅಪ್ಪಣೆ ಕೊಡಿಸ್ತಾ ಇದ್ದೀವಿ ಅಂದ್ರೆ, ಹಿಂದಿನ ಕಾಲದೊಳಗ ಕಾಶಿ ಯಾತ್ರೆ ಹೋಗೋರ ಸಂಖ್ಯೆ ಬಹಳ ಕಡಿಮೆ ಇತ್ತು, ಹೌದಲ್ಲ? ಈಗ ಎಲ್ಲರೂ ಹೋಗ್ತಾರೆ, ವ್ಯವಸ್ಥೆಗಳು ಸುಧಾರಿಸಿದಾವೆ. ಅದರಲ್ಲೂ ಪ್ರಧಾನಮಂತ್ರಿಗಳು ಕಾರಿಡಾರ್ ಮಾಡಿದ ಮೇಲೆ ಹೋಗೋರ ಸಂಖ್ಯೆ ಇನ್ನೂ ದುಪ್ಪಟ್ಟು ಮತ್ತಷ್ಟು ಆಗಿದೆ. ಅದು ಕಠಿಣವಾದ ಯಾತ್ರೆ. ತೀರ್ಥಯಾತ್ರೆ ಹೋಗಬೇಕು ಅಂದ್ರೆ ಕಾಶಿನೇ. ಅಲ್ಲಿಗೆ ಹೋದವರು ವಾಪಸ್ ಬರೋದು ಬಹಳ ವಿರಳ ಇತ್ತು, ಅಪರೂಪ ಇತ್ತು. ಬರ್ತಿದ್ದೇ ಇಲ್ಲ ಎಷ್ಟೋ ಜನ. ಹಾಗೆ ಬಂದವ್ರನ್ನ ನೋಡೋದಕ್ಕೆ ಇಡೀ ಊರು ಜನ ಹೋಗ್ತಿದ್ರಂತ. ಯಾಕಂದ್ರೆ ನಾವಂತೂ ಹೋಗಕ್ ಆಗ್ಲಿಲ್ಲ. ಹೋಗಿ ಬಂದವ್ರನ್ನ ನೋಡಿ ಅವ್ರಿಗೆ ನಮಸ್ಕಾರ ಮಾಡಿಬಿಟ್ರೆ ಕಾಶಿಗೆ ನಮಸ್ಕಾರ ಮಾಡಿದಂಗ, ಮತ್ತೆ ಕಾಶಿ ನೋಡಿ ಬಂದ ಪುಣ್ಯ ನಮಗೂ ಸಿಗುತ್ತದ ಅಂತೇಳಿ ಹೋಗಿ ಬರ್ತಿದ್ರು. ಇವತ್ತು ನಿಮ್ಮದೇನು ಪುಣ್ಯ ಹೇಳ್ರಿ? 100 ವರ್ಷದಿಂದ ಸಿದ್ಧಲಿಂಗ ಜಗದೊಳಗೆ ಎಲ್ಲಿ ತಪಸ್ಸು ಮಾಡಿದ್ರಲ್ಲ, ಯಾವ ಗಿರಿಯೊಳಗ ಯಾವ ಗವಿಯೊಳಗ ಕೂತ್ಕೊಂಡು ಅನುಷ್ಠಾನ ಮಾಡಿದ್ರಲ್ಲ, ಅದೇ ಗವಿಯೊಳಗ ಪ್ರಸ್ತುತ ಜಗದೊಳ ಅನುಷ್ಠಾನ, ಧಾರ್ಮಿಕ ಸಮಾರಂಭ 5 ದಿನಗಳು ನಡೆದು ಅಲ್ಲಿಂದ ನೇರವಾಗಿ ಉಜ್ಜಯಿನಿಗೆ ಬಂದು ಮರುಳು ಸಿದ್ಧನಿಗೆ ಅರ್ಪಣೆ ಮಾಡಿ ಆತಂದು ಶಕ್ತಿ ತಗೊಂಡು ಮತ್ತೆ ಎಲ್ಲಿ ನೇರವಾಗಿ ಬಂದಾರ? ಬಳ್ಳಾರಿಗೆ ಬಂದು ಬಳ್ಳಾರಿ ಜನಕ್ಕೆ ಕೂತಲ್ಲಿಯ ದರ್ಶನ ಸಿಕ್ಕು ಆ 2 ಕ್ಷೇತ್ರಗಳ ಪುಣ್ಯ ನಿಮಗೆ ಸಿಗಾಕತ್ತಂದ್ರ ನೀವು ಭಾಗ್ಯವಂತರು, ಪುಣ್ಯವಂತರು. ಮಹಾಸನ್ನಿಧಿಯ ಗುಣನೇ ಅಂತದ್ದು. ಯಾರು ಬೇಡ ಬರ್ತಾರ, ಯಾರು ನನ್ನಪ್ಪ ಅಂತ ಬರ್ತಾರ, ಯಾರು ಶರಣಾಗತರಾಗಿ ಬರ್ತಾರ, ಯಾರು ಕಷ್ಟ ಅಂತ ಬರ್ತಾರ, ಹಿಂದೂ ಮುಂದೆ ವಿಚಾರ ಮಾಡದೆ ತಮ್ಮಲ್ಲಿರುವಂತ ತಪಶಕ್ತಿಯನ್ನು ಧಾರೆ ಎರೆಯುವಂತ, ಜೋಳಿಗೆಯಿಂದ ತೆಗೆದು ಅವರಿಗೆ ದಾನ ಮಾಡುವಂತ ಗುಣ ಅತ್ಯದ್ಭುತವಾಗಿ ಹೋಗುವ ವ್ಯಕ್ತಿಗಿತ್ತು. ಅವರು ಯಾರು ಅಂದ್ರೆ ಮಹಾ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರು. ಇವತ್ತು ನಮ್ಮ ಕಣ್ಣು ಮುಂದೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಎದ್ದು ಕಾಣುತ್ತದ. ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಎದ್ದು ಕಾಣುತ್ತದ. ವೀರೇಶ್ವರ ಪುಣ್ಯಾಶ್ರಮ ಎದ್ದು ಕಾಣುತ್ತದ. ಇದೇ ನಿಮ್ಮೂರಿನೊಳಗಿರತಕ್ಕಂಥ ವೀರಶೈವ ವಿದ್ಯಾವರ್ಧಕ ಸಂಘವನ್ನ ನೀವೆಲ್ಲ ನೋಡುತ್ತೀರಿ. ಇವೆಲ್ಲವುಗಳಿಗೆ ಮೊದಲ ದಾನ ಯಾರದಾಗಿತ್ತಪ್ಪ ಅಂತ ಕೇಳಿದ್ರೆ, ಮುಕ್ತವಾಗಿ ತಮ್ಮ ಜೋಳಿಗೆಯಿಂದ ಕೈ ತುಂಬ ದಾನವನ್ನ ಕೊಟ್ಟು ಹರಿಸಿದವರು ಯಾರು ಅಂದ್ರೆ ಮಹಾ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು. ಅವ್ರು ಯಾರ್ಯಾರಿಗೆ ಆಶೀರ್ವಾದ ಮಾಡ್ಯಾರ, ಯಾರ್ಯಾರಿಗೆ ಏನೇನ ಕೊಟ್ಟಾರ, ಅವು ಇವತ್ತು 100 ಕೋಟಿಗಳ ಆಸ್ತಿಗಳಾಗಿದ್ದಾವೆ, ಪಾಸ್ತಿಗಳಾಗಿದ್ದಾವೆ, ಆಶ್ರಮಗಳಾಗಿದ್ದಾವೆ, ಮಠಗಳಾಗಿದ್ದಾವೆ, ಕೇಂದ್ರಗಳಾಗಿದ್ದಾವೆ, ಮಹಾಸಭೆಗಳಾಗಿದ್ದಾವೆ. ಅದಕ್ಕೆ ಕಾರಣ ಮನ ತುಂಬಿ, ಹೃದಯ ತುಂಬಿ ತಮ್ಮ ತಪಶಕ್ತಿಯ ಮುಖಾಂತರ ಆಶೀರ್ವಾದ ಮಾಡಿದ ಕಾರಣವೇ ಇವತ್ತಿನ ಆ ಬೆಳವಣಿಗೆ ನಮಗೆ ಕಾಣ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಹೇಳ್ತಿರ್ತೀವಿ ನಾವು, ಈ ಜಗತ್ತಿನೊಳಗೆ ಎಷ್ಟು ಜನ ಸಂತರಾದರು, ಮಹಂತರಾದರು, ಜಗದ್ಗುರುಗಳಾದರು, ಸ್ವಾಮಿಗಳಾದರು, ಸನ್ಯಾಸಿಗಳಾದರು, ಆ ಎಲ್ಲ ಗುಂಪನ್ನ ಒಂದು ಕಡೆಗೆ ಸೇರಿಸಿದ್ರೆ ಅವರೆಲ್ಲ ಗುಂಪಿನೊಳಗ ಮೇರು ಮಣಿಯೋಪಾದಿಯೊಳಗ, ಶಿಖಾಮಣಿಯೋಪಾದಿಯೊಳಗ ಆ ಕಳಸಪ್ರಾಯವಾಗಿ ಮುಂದೆ ಕಾಣತಕ್ಕಂಥ ವ್ಯಕ್ತಿತ್ವ ಯಾರ್ದು ಅಂದ್ರೆ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳು. ಈ ನಾಡಿನೊಳಗ ಶಿವಯೋಗಿ ಪದವಿ ಪಡೆದವರು ಬಹಳ ಅಪರೂಪ. ಕೆಲವೇ ಜನರಿಗೆ ಶಿವಯೋಗಿಗಳು ಅಂತ ಕರೀತಾರೆ. ಅಥಣಿಯ ಶಿವಯೋಗಿಗಳು, ಯಡಿಯೂರಿನ ಸಿದ್ಧಲಿಂಗ ಶಿವಯೋಗಿಗಳು, ಆ ನಂತರದಲ್ಲಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು.
ಇವರೆಲ್ಲರ ಸಾಲಿನೊಳಗೆ ಮತ್ತೊಬ್ಬ ಶಿವಯೋಗಿಗಳು ಯಾರಪ್ಪ ಅಂದ್ರೆ ಉಜ್ಜಯಿನಿಯ ಸಿದ್ಧಲಿಂಗ ಶಿವಯೋಗಿಗಳು. ಯಾಕಂದ್ರೆ ಸದಾಕಾಲ ಅವರ ಚಿಂತನೆ, ಅವರ ವರ್ತನೆ, ಅವರ ವಿಚಾರ, ಅವರ ಆಚಾರ, ಅವರ ಮನಸ್ಸಿನ ಆಲೋಚನೆಗಳು ಸದಾಕಾಲ ಶಿವನಲ್ಲಿಯೇ ನೆಲೆಸಿರುತ್ತಿದ್ವು. ಅದಕ್ಕ ಶಿವಯೋಗದೊಳಗೆ ಅವರು ನಿರತರಾಗಿರೋ ಕಾರಣಕ್ಕಾಗಿ ಅವರನ್ನ ಶಿವಯೋಗಿಗಳು ಶಿವಯೋಗಿಗಳು ಅಂತ ಕರ್ಕೊಂಡ್ಬಂದರು. ಈ ಪದವಿ ಜೀವ ಮತ್ತು ಶಿವನ ಸಾಮರಸ್ಯ, ಅದರಲ್ಲಿ ಒಂದಾಗತಕ್ಕಂತಹ ವಿದ್ಯೆಯ ಅದ್ಭುತವಾದ ಪ್ರತಿಭಾ ಶಕ್ತಿ ಕೆಲವು ವ್ಯಕ್ತಿಗಳಿಗೆ ಸಿಕ್ಕಿರೋದು. ನಿನ್ನೆ ದಿನ ಹೇಳಿದ್ರಲ್ಲ ಸಿದ್ಧಲಿಂಗನ ಗೌಡ್ರ ಕಥೆನ, ಅವ್ರು ಇನ್ನೊಂದು ಹೇಳ್ತಿದ್ರು, ಬುದ್ಧಿ ಯಾವಾಗಾದ್ರೂ ಪೀಠಕ್ಕ ಗುರುಗಳು ಶಿವಪೂಜಾ ಮಂದಿರಕ್ಕೆ ಶಿವಪೂಜಾ ಅವ್ರದ್ದು ನೋಡೋಣ ಅಂತ ಹೋದ್ರೆ ಯಾರಿಗೂ ಪ್ರವೇಶ ಇರಲಿಲ್ಲ. ಅವ್ರ ಪೂಜೆ ಮುಗಿಯವರೆಗೂ ಯಾರು ಬಡಬಾಡ್ರಿ ಅಂತ ಹೇಳ್ತಿದ್ರಂತ, ಗಂಟಾ ಶಬ್ದ ಕೇಳೋವರೆಗೂ. ಒಂದು ಸಾರಿ ಅವರು ಇಣಕ್ಕಿ ನೋಡಿದ್ರಂತ, ಬಾಗಿಲ ಸಂಧಿಯೊಳಗ ದೀಕ್ಷಾ ಕೊಟ್ಟು ಗುರುಗಳಲ್ಲ, ಆ ಧೈರ್ಯದಿಂದ ಇಣಕ್ಕಿ ನೋಡಿದ್ರೆ ಸಿದ್ಧಲಿಂಗ ಜಗದ್ಗುರುಗಳ ಶರೀರ ನೆಲಮಟ್ಟದಿಂದ 2 ಅಡಿ ಎತ್ತರಕ್ಕಿತ್ತಂತೆ. ಅವ್ರ ಕೈಯೊಳಗಿರ್ತಕ್ಕಂಥ ಲಿಂಗ ಒಂದು 2-3 ಇಂಚು ಎತ್ತರದಲ್ಲಿ. ಆ ಅದ್ಭುತವಾದ ಲಿಂಗ ಪೂಜೆಯ ದೃಶ್ಯವನ್ನು ನೋಡಿ ಅವರಿಗೆ ಮೈಯೆಲ್ಲ ರೋಮಾಂಚನ ಆಗಿಬಿಡುತ್ತದೆ. ಅಂದ್ರೆ ಶಿವನೇ ತಾವಾಗಿ ಅದ್ಭುತವಾಗಿರ್ತಕ್ಕಂಥ ಶಿವಯೋಗವನ್ನು ಮಾಡಿದವರು ಯಾರು ಅಂದ್ರೆ ಮಹಾ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು. ರುದ್ರಾಕ್ಷಿಗಳಲ್ಲಿ ಒಂದು ಮುಖದಿಂದ 21 ರುದ್ರಾಕ್ಷಿಯ ಮುಖದವರೆಗೂ ಅದಾವ ಅಂತ ಹೇಳ್ತಾರೆ. ಅನೇಕ ಮುಖಗಳು ರುದ್ರಾಕ್ಷಿ ಮೇಲೆ ಲಭ್ಯ ಅದಾವ, ಆದ್ರೆ ಒಂದು ಮುಖದ ರುದ್ರಾಕ್ಷಿ ಸಿಗೋದು ಬಹಳ ದುರ್ಲಭ. ಯಾಕಂದ್ರೆ ಅದಕ್ಕಿರುವಂತ ಶಕ್ತಿ, ಏನು ಶಕ್ತಿ ಅದಕ್ಕೈತಿ ಒಂದು ಮುಖದ ರುದ್ರಾಕ್ಷಿಗೆ ಅಂದ್ರೆ, ಒಂದು ಮುಖದ ರುದ್ರಾಕ್ಷಿಯನ್ನು ಹೊರತುಪಡಿಸಿ ಉಳಿದೆಲ್ಲಾ ಮುಖಗಳ ರುದ್ರಾಕ್ಷಿಗಳನ್ನ ರಾಶಿಗಟ್ಟಲೆ, ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಒಂದು ಕಡೆಗೆ ಗುಂಪು ಮಾಡಿ ರಾಶಿ ಹಾಕಿದ್ರೆ ಅದರೊಳಗೆ ಒಂದೇ ಒಂದು ಮುಖದ ರುದ್ರಾಕ್ಷಿನ ಅದರೊಳಗೆ ಎಲ್ಲಾದ್ರೂ ಒಂದು ಕಡೆ ತಳಮಟ್ಟದೊಳಗೋ ಎಲ್ಲೋ ಒಂದು ಕಡೆ ಗುಂಪಿನೊಳಗೆ ಸೇರಿಸಿದ್ರೆ ಕೆಲವೇ ಕ್ಷಣಗಳಲ್ಲಿ ಆ ಕೋಟ್ಯಾಂತರ ರುದ್ರಾಕ್ಷಿಗಳ ಸಮೂಹದೊಳಗಿರ್ತಕ್ಕಂಥ ಏಕಮುಖ ರುದ್ರಾಕ್ಷಿ ಎಲ್ಲ ರುದ್ರಾಕ್ಷಿಗಳ ಮೇಲೆ ತುತ್ತ ತುದಿಗೆ ಬಂದು ನಿಲ್ಲುತ್ತದಂತ ಅಂತ ಶಕ್ತಿ ಏಕಮುಖ ರುದ್ರಾಕ್ಷಿಗೆ ಐತೆ. ನೀವು ಎಷ್ಟು ಸಾರಿ ಆದ್ರೂ ಎಲ್ಲಿ ಬೇಕಾದ್ರೂ ಅದನ್ನು ಸೇರಿಸ್ರಿ, ಆದ್ರೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಮೇಲುಮುಖವಾಗಿ ಮೇಲಮಣಿಯಾಗಿ ಬಂದು ನಿಲ್ಲುವಂತ ಸಾಮರ್ಥ್ಯ ಏಕಮುಖ ರುದ್ರಾಕ್ಷಿಗೆ ಐತೆ. ಹಾಗೆ ನಾಡಿನೆಲ್ಲ ಸಂತ ಮಹಂತರ, ಜಗದ್ಗುರುಗಳ, ಶಿವಾಚಾರ್ಯರ, ಸ್ವಾಮಿಗಳ, ಸನ್ಯಾಸಿಗಳ ಗುಂಪನ್ನು ಒಟ್ಟುಗೂಡಿಸಿದ್ರೆ ಏಕಮುಖ ರುದ್ರಾಕ್ಷಿಯೋಪಾದಿಯೊಳಗ ಆ ಕಳಸಪ್ರಾಯವಾಗಿ ತುತ್ತ ತುದಿಯಲ್ಲಿ ಬಂದು ನಿಲ್ಲತಕ್ಕಂತ ಸಾಮರ್ಥ್ಯ, ಕೀರ್ತಿ, ಶ್ರೇಯಸ್ಸು ಯಾರಿಗೆ ಸಲ್ಲುತ್ತದಂದ್ರೆ ಉಜ್ಜಯಿನಿಯ ಮಹಾ ತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳು ಸಲ್ಲುತ್ತದೆ. ನಮ್ಮ ವೀರಶೈವರ ಧರ್ಮ ಗ್ರಂಥ ಯಾವುದು? ಶ್ರೀ ಸಿದ್ಧಾಂತ ಶಿಖಾಮಣಿ. ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಅನ್ನಬೇಕಾದ್ರೆ ಕಾರಣ ಅದು 28 ಶಿವಾಗಮಗಳಲ್ಲಿರ್ತಕ್ಕಂಥ ಅತ್ಯಂತ ಉತ್ತಮ ಉತ್ಕೃಷ್ಟ ಅಂಶಗಳನ್ನ ಒಂದು ಕಡೆಗೆ ಸಂಗ್ರಹ ಮಾಡಿ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ ಶಿವಯೋಗಿ ಶಿವಾಚಾರ್ಯ. ಅದಕ್ಕೆ ಸಿದ್ಧಾಂತಗಳ ಶಿಖಾಮಣಿ ಅಂತ ಕರೆದಿದ್ದಾರೆ. ಹಾಗೆ ಎಲ್ಲ ಸನ್ಯಾಸಿಗಳ ವಲಯದೊಳಗೆ ಸಿದ್ಧಾಂತ ಶಿಖಾಮಣಿ, ಆ ಎಲ್ಲ ಆಗಮಗಳಿಗೆ, ಗ್ರಂಥಗಳಿಗೆ ಹೇಗೆ ಶಿಖಾಮಣಿಯೋ ಹಾಗೆ ಸಂತ ಪರಂಪರೆಯ ಶಿಖಾಮಣಿ ಯಾರು ಅಂದ್ರೆ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರು. ನೀವು ಯಾರಾದ್ರೂ ಶಿವಪೂಜೆ ಮಾಡಬೇಕಾದ್ರೆ ನೀವು ಜಪಮಣಿಯನ್ನು ಎಣಿಸ್ತೀರಿ, ಹೌದಾ? ಅಭ್ಯಾಸ ಇದೆಯಾ ಕೆಲವರಿಗೆ? ಬಹಳ ಜನ ಕೊಳ್ಳಲು ಹಾಕೊಳ್ಳೋದು ಅಭ್ಯಾಸ. ಕೆಲವು ಜನ ಆಚಾರವಂತರ ಮನೆಯೊಳಗ ಜಪವನ್ನ ನೆನಪಿಟ್ಕೊಳ್ರಿ. ಒಂದೊಂದು ಯಾವಾಗ್ಲೂ ಉಪದೇಶ ಆಗ್ತಿರ್ಬೇಕು. ಲಿಂಗ ಪೂಜೆ ಮಾಡಬೇಕಾದ್ರೆ ಓಂ ನಮಃ ಶಿವ ಸುಮ್ನೆ ಹೇಳ್ತಾನೆ ಇರ್ತೀರಿ. ಸ್ನಾನ ಮಾಡೋದ್ರಿಂದ ಅಡಿಗೆ ಮಾಡೋವರೆಗೂ ಹೇಳ್ತೀರಿ. ಸುಮ್ನೆ ಹೇಳೋದೆ. ಅಗಣಿತ ಜಪ ಇರಬಾರದು. ಅಗಣಿತ ಜಪ ದಾನವರಿಗೆ ಸಮರ್ಪಣೆ ಆಗ್ತದೆ, ಗಣಿತ ಜಪ ದೇವರಿಗೆ ಸಮರ್ಪಣೆ ಆಗ್ತದೆ. ಅದಕ್ಕೆ ನಿಮಗೆ ರುದ್ರಾಕ್ಷಿ ಇಲ್ಲದೆ ಇದ್ದಾಗ ಉಪದೇಶ ಕೊಟ್ಟಂತ ಗುರುಗಳು ಹಸ್ತ ಜಪವನ್ನು ಮಾಡ್ಲಿಕ್ಕೆ ಹೇಳ್ತಾರೆ.
ಹಸ್ತ ಜಪವನ್ನ ಅನಾಮಿಕ ಬೆರಳಿನ ಹೀಗೆ ಇಟ್ಕೊಂಡ್ರಿ, ಎಲ್ಲ ನೋಡ್ತಿರ್ಬೇಕು. ಅನಾಮಿಕ ಬೆರಳು, ಹೌದಾ? ಇಲ್ಲಿಂದ ಪ್ರಾರಂಭ ಆಗ್ಬೇಕು. ಇಲ್ಲಿಂದ ನೀವು ಪಂಚಾಕ್ಷರ ಮಂತ್ರ ಜಪ ಮಾಡೋದು ಪ್ರಾರಂಭ ಮಾಡಿದ್ರೆ ಇಲ್ಲಿಂದ ಎಡಭಾಗಕ್ಕೆ ಕಿರುಬೆರಳಿಗೆ ಹೋಗ್ಬೇಕು. 1 2 3 4 5 6 7 8 9 10 11 12. ಈ ಮಧ್ಯದಲ್ಲಿರ್ತಕ್ಕಂಥದ್ದು ಶಿವ ಮತ್ತು ಶಕ್ತಿ. 12 ಜಪಗಳನ್ನ ಮಾಡಬೇಕು ಕನಿಷ್ಠ. ಅದರ ದ್ವಿಗುಣ, ಅದರ ತ್ರಿಗುಣ, ಅದರ ಚತುರ್ಥ ಗುಣ ಹಾಗೆ ಹೇಳ್ಕೋತಾ ಹೋಗ್ಬೇಕು. 12 24, ಅದರ 36 48 ಹೀಗೆ ಬರ್ಬೇಕು. 60 72 ಕೊನೆಗೆ ಎಷ್ಟಾಗುತ್ತದು? 12 9 108. ಇದು ರುದ್ರಾಕ್ಷಿಯ ಜಪಮಣಿ ಇಲ್ಲದೆ ಇರತಕ್ಕಂಥವ್ರು ಅಭ್ಯಾಸ ಮಾಡಬೇಕು. ಅದಕ್ಕೆ ಗಣಿತ ಹಾಕಿ ಲೆಕ್ಕ ಹಾಕಿ ಜಪ ಮಾಡಬೇಕು. ಇಲ್ಲದೆ ಹೋದ್ರೆ ಆ ಜಪ ಯಾರಿಗೆ ಸಲ್ತದ? ರಾಕ್ಷಸರಿಗೆ ಸಲ್ತದ. ಗಣಿತವಾದ ಜಪ ಮಾತ್ರ ದೇವರಿಗೆ ಸಲ್ತದ. ಇದು ಹಸ್ತ ಜಪದ ಪದ್ಧತಿ ಆಯ್ತು. ಇನ್ನು ರುದ್ರಾಕ್ಷಿಯೊಳಗೆ ಸಮಸ್ಯೆ ಬರೋದಿಲ್ಲ. ನಿಮ್ಗೆ ಒಂದು ಮಾಲೆ ಇಟ್ಕೊಳ್ತೀರಿ, 108 ಮಣಿಗಳ ಮಾಲೆ. ಒಂದೊಂದು ರುದ್ರಾಕ್ಷಿಗೂ ರುದ್ರಗಂಟನ್ನು ಹಾಕಿರ್ತಾರೆ. ಕೊನೆಗೆ 2 ದಾರವನ್ನು ಪೋಣಿಸಿ ಒಂದು ರುದ್ರಾಕ್ಷಿಯೊಳಗೆ ಅದನ್ನು ಸೇರಿಸಿ ಅದಕ್ಕೊಂದು ಗಂಟು ಹಾಕ್ತಾರೆ. ಆ 2 ದಾರಗಳಲ್ಲಿರ್ತಕ್ಕಂಥ ರುದ್ರಾಕ್ಷಿಯೇ ಮೇಲುಮಣಿ, ಮುಕುಟಮಣಿ, ಶಿಖಾಮಣಿ ಅಂತ ಕರೆಸ್ಕೊಳ್ತದೆ. ಹಾಗೆ 108 ರುದ್ರಾಕ್ಷಿಗಳಿಗೆ ಆಧಾರ ಯಾವುದು? ಮೇಲಿರುವಂತ ಮೇಲುಮಣಿ, ಶಿಖಾಮಣಿ. ಹಾಗೆ ಇಡೀ ವೀರಶೈವ ಧರ್ಮ ಪರಂಪರೆಗೆ, ಪಂಚಪೀಠ ಪರಂಪರೆಗೆ, ಜಗದ್ಗುರು ಪರಂಪರೆಗೆ, ಶಿವಾಚಾರ್ಯ ಪರಂಪರೆಗೆ ಮೇಲು ಮುಕುಟಮಣಿ ಯಾರಾಗಿದ್ರು, ಇವತ್ತಿಗೂ ಯಾರಾಗಿದ್ದಾರೆ 90 ವರ್ಷಗಳ ತರುವಾಯವು ಅಂದ್ರೆ ಉಜ್ಜಯಿನಿಯ ಮಹಾತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳವರಾಗಿದ್ದಾರೆ. ಯಾರನ್ನ ನೆನ್ಸಕ್ ಸಾಧ್ಯ? ನಿಮ್ ಮನೆತನದೊಳಗ ಆಪ ಸತ್ರ, ಆಜ ಸತ್ರ ಎಷ್ಟು ವರ್ಷ ತಿಥಿ ಮಾಡ್ತೀರಿ? ಆಜ ಸತ್ರ ಆಪ್ ಸಾಯವರೆಗೂ ತಿಥಿ ಮಾಡ್ತೀರಿ. ಮುತ್ತತ್ ಸತ್ರ ಆಜ್ ಸಾಯವರೆಗೂ ಮಾಡ್ತೀರಿ. ಅಂದ್ರೆ ಒಬ್ರು ಹೋದ್ರು ಅಂದ್ರೆ ಮರ್ತೇ ಬಿಡ್ತೀರಿ. ನಿಮ್ಮದೇ ಮುತ್ತಾತನ ಹೆಸರು ಹೇಳಪ್ಪ ಅಂದ್ರೆ ಕೆಲವರಿಗೆ ಮಾತ್ರ ಗೊತ್ತಿರ್ತದ. ನಿಮ್ ಮಕ್ಳಿಗೆ ಕೇಳಿದ್ರೆ ಗೊತ್ತಿಲ್ಲ, ನಮ್ಮ ಅಪ್ಪಂದಷ್ಟೇ ಗೊತ್ತು ಅಂತಾರೆ. ಆದ್ರೆ 90 ವರ್ಷಗಳ ತರುವಾಯೂ ಕೂಡ ನಮ್ಮ ಗುರುಗಳು ಇನ್ನೂ ಅದಾರ, ಇಲ್ಲೇ ನಡೆದಾಡ್ತಾ ಇದಾರ. ಅವ್ರ ಶಕ್ತಿ ಅದ, ಅವರ ಪ್ರಭಾವ ಅದ, ಅವರ ಚಿಂತನೆ ಅದ, ಅವರ ಕಾಯ ಮರ್ಯಾದರು ಕಾಯಕದಿಂದ ಕಟ್ಟಿದ ಸಂಸ್ಥೆಗಳದಾವ, ಪೀಠ ಅದ ಅನ್ನುವಂಥದ್ದನ್ನ ನಿತ್ಯವೂ ಕೂಡ ನೆನಪಿಸಿಕೊಳ್ಳುವಂತಹ ಶಕ್ತಿಯನ್ನ ವ್ಯಕ್ತಿತ್ವದ ರೂಪದೊಳಗ ಸಮಾಜಕ್ಕೆ ವ್ಯಷ್ಟಿ ರೂಪದೊಳಗ ಧಾರೆ ಎರೆದವರು ಯಾರು ಅಂದ್ರೆ ಮಹಾತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳು. ಬಹುಶಃ ಶಾಸ್ತ್ರಿಗಳು ಹೇಳಿರ್ಬೇಕು, ಸಂಕ್ಷಿಪ್ತ ಹೇಳಿದ್ರಲ್ಲಿ. ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾಧ. ಎಷ್ಟು ಈ ಕೆಲಸ ಇದ್ದದ್ದೇ 46 ವರ್ಷ, 16 ವಯಸ್ಸಿಗೆ ಪಟ್ಟ, 10 ವರ್ಷ ಪಟ್ಟಾದ ಮೇಲೆ ವಿದ್ಯಾಭ್ಯಾಸ. ಇದು ಬಹಳ ದಾಖಲೆ, ಇದು ಚರಿತ್ರಾರ್ಹ. ಇದು ಒಬ್ಬ ಸ್ವಾಮಿ ಆಗಬೇಕು ಅಂದ್ರೆ ಎಲ್ಲಾ ಓದ್ಕೊಂಬಂದು ಮಠದಲ್ಲಿದ್ದು ಎಲ್ಲರ ಸೇವಾ ಮಾಡಿ ಆಚಾರ ವಿಚಾರ ಸಂಪನ್ನರಾಗಿ ವಿದ್ಯಾವನಿಯ ಸಂಪನ್ನರಾಗಿ ಪದವಿ ಪಡೆದು ಎಲ್ಲಾ ಮುಗಿದು ಬಂದ ಮೇಲೆ ಆಯ್ಕೆ ಮಾಡಿ ಪಟ್ಟ ಮಾಡೋದು ಪದ್ಧತಿ. ಆದ್ರೆ ಅವ್ರ ಯೋಗ ಎಂತದ್ದು ನೋಡ್ರಿ, 16 ವಯಸ್ಸಿಗೆ ಪಟ್ಟಾದ್ಮೇಲೆ ಶಿಕ್ಷಣ, ವ್ಯಾಕರಣ, ಸಂಸ್ಕೃತ ಪ್ರತಿಯೊಂದನ್ನು ಕೂಡ ಜಗದ್ಗುರುಗಳಾದ ಮೇಲೆ ಕಲಿತಂತವರು ಯಾರಾದ್ರೂ ಇದ್ರೆ ಅದು ಸಿದ್ಧಲಿಂಗ ಜಗದ್ಗುರುಗಳವರು. ಕಂಪ್ಲಿಯೊಳಗ ಶ್ರಾವಣ ಮಾಸದ ಪುರಾಣ ನಡೀತದೆ. ಆ ಸಂದರ್ಭದಲ್ಲಿ ನಡೆದಿತ್ತು. ಅಲ್ಲಿ ಪುರಾಣ ಹೇಳೋಕೆ ಯಾರು ಬಂದಿದ್ರು ಅಂದ್ರೆ ಅದೇ ಮುದೇನೂರು ಹಿರೇಮಠದ ವಾಗೀಶ ಶಿವಾಚಾರ್ಯರು ಬಂದಿದ್ರು. ನಮಗೆ ಬಹಳ ಅಭಿಮಾನಿ ಏನಪ್ಪಾ ಅಂದ್ರೆ ನಾವು ಪೂರ್ವಾಶ್ರಮದೊಳಗೆ ಅವ್ರ ಮೊಮ್ಮಕ್ಕಳು. ಮುದೇನೂರು ಹಿರೇಮಠ ಸ್ವಾಮಿಗಳೇ ನಾವು. ಅವರಾದ ನಂತರ ಯಾರೋ ಆಗಿದ್ದೇ ಇಲ್ಲ. ಪುರಾಣ ಮಂಗಲಕ್ಕ ಉಜ್ಜಯಿನಿಯ ಸಿದ್ಧ